ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 47ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಭ್ರುವೌ ಭುಗ್ನೇ ಕಿಂಚತ್ ಭುವನ ಭಯಭಂಗವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸವ್ಯೇತರಕರಗೃಹೀತಂ ರತಿಪತೇಃ ಪ್ರಕೋಷ್ಠೇ ಮುಷ್ಟೌ ಚ ಸ್ಥಗಯತಿ ನಿಗೂಢಾಂತರಮುಮೇ. ಭ್ರುವೌ ಭುಗ್ನೇ ಕಿಂಚಿತ್ ಭುವನ ಭಯಭಂಗವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸವ್ಯೇತರಕರಗೃಹೀತಂ ರತಿಪತೇಃ ಪ್ರಕೋಷ್ಠೇ ಮುಷ್ಟೌ ಚ ಸ್ಥಗಯತಿ ನಿಗೂಢಾಂತರಮುಮೇ. ಭ್ರುವೌ ಭುಗ್ನೇ ಕಿಂಚಿತ್ ಭುವನ ಭಯಭಂಗವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸವ್ಯೇ ತರಕರಗೃಹೀತಂ ರತಿಪತೇಃ ಪ್ರಕೋಷ್ಠೇ ಮುಷ್ಠೌ ಚ ಸ್ಥಗಯತಿ ನಿಗೂಢಾಂತರಮುಮೇ. ಈ ಶ್ಲೋಕದಲ್ಲಿ ಭಗವತಿಯ ಕಣ್ರೆಪ್ಪೆಗಳ ಹಾಗೂ ಹುಬ್ಬುಗಳ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ನಮಸ್ಕಾರ. ಉಮೇ ದೇವಿಯೇ, ಪಾರ್ವತಿಯೇ, ಭುವನ ಭಂಗವ್ಯಸನಿನಿ, ಲೋಕಗಳ ಭಯವನ್ನು ನಾಶ ಮಾಡುವವಳೇ, ತ್ವದೀಯೇ ನಿನ್ನ, ಕಿಂಚಿತ್ ಭುಗ್ನೇ ಭ್ರುವೌ ಸ್ವಲ್ಪ ಬಾಗಿರುವ ಹುಬ್ಬುಗಳನ್ನು, ಮಧುಕರ ರುಚಿಭ್ಯಾಂ ಭ್ರಮರಗಳಂತೆ ಶೋಭಾಯುಕ್ತವಾಗಿರ್ತಕ್ಕಂತಹ ನೇತ್ರಾಭ್ಯಾಂ ಎರಡು ನೇತ್ರಗಳಿಂದ, ಎರಡು ಕಣ್ಣುಗಳಿಂದ, ಧೃತಗುಣಂ ಹೆದೆಯನ್ನು ಹೊಂದಿರುವಂತಹ, ರತಿಪತೇಹೇ ಮನ್ಮಥನ, ಸವ್ಯೇತರಕರಗೃಹೀತಂ ಎಡಗೈಯಿಂದ ಹಿಡಿಯಲ್ಪಟ್ಟಿರುವ ಮತ್ತು ಮನ್ಮಥನ, ಪ್ರಕೋಷ್ಠೆ ಮಣಿಕಟ್ಟು, ಮುಷ್ಟೌಚ ಮತ್ತು ಮುಷ್ಟಿಯು, ನಿಗೂಢಾಂತರಂ ಹೆದೆ ಮತ್ತು ಧನುರ್ದಂಡಗಳ ಮಧ್ಯಭಾಗಗಳು, ಸ್ಥಗಯತಿ ಮುಚ್ಚಲ್ಪಟ್ಟಿರುವ, ಧನು ಮನ್ಮಥನ ಧನುಸ್ಸು ಎಂಬುದಾಗಿ ಮನ್ಯೇ ಭಾವಿಸುತ್ತೇನೆ ಅಂತ ಹೇಳ್ತಾರೆ. ಏನು ಹಂಗಂದ್ರೆ, ಹೇ ಉಮಾದೇವಿ, ನೀನು ಲೋಕದ ಭಯ ಕಳೆಯೋದ್ರಲ್ಲೇ ಕಾತುರವಾಗಿದ್ಯ. ನಿನ್ನ ತುಸುಬಾಗಿದ ಹುಬ್ಬು ದುಂಬಿಗಳ ಕಾಂತಿಯುಳ್ಳ ನಿನ್ನ ಕಂಗಳನ್ನೇ ಹೆದೆಯಾಗಿರಿಸಿ, ಮನ್ಮಥ ತನ್ನ ಬಲಗೈಯಲ್ಲಿ ಧರಿಸಿರ್ತಕ್ಕಂತಹ ಮುಂಗೈ ಮತ್ತು ಹಿಡಿ ಇವುಗಳಿಂದ ಮುಚ್ಚಲ್ಪಟ್ಟ ಮಧ್ಯಭಾಗವುಳ್ಳ ಬಿಲ್ಲು ಅನ್ನೋ ಹಾಗೆ ನಾನು ಭಾವಿಸುತ್ತೇನೆ ಅಂತ ಹೇಳ್ತಾ ಇದೆ ಈ ಶ್ಲೋಕ. ದೇವಿಯ ಕಣ್ಣಿನ ಕಿರಣಗಳಿಂದ ಲಾವಣ್ಯಯುಕ್ತವಾಗಿರ್ತಕ್ಕಂತಹ ಬಾಗಿದ ಬಿಲ್ಲಿನಂತಹ ಹುಬ್ಬುಗಳು ಲೋಕದ ಭಯವನ್ನೇ ಕಳೆಯುವ ಹಾಗೆ ಕಾಣಿಸ್ತಾ ಇದೆ. ಭಯದ ನಾಶವೇ ಆನಂದ, ಇದುವೇ ಜೀವನದ ರಹಸ್ಯ ಅಂತ ಭಗವತ್ಪಾದರು ಇಂತಹ ರಹಸ್ಯ ಶಕ್ತಿಯನ್ನು ಸೇವಿಸಿ ಅಂತ ಹೇಳ್ತಾ ದೇವಿಗೆ ಸೌಂದರ್ಯ ಲಹರಿಯ
47ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕದ ಏನು ಫಲ ಈ ಶ್ಲೋಕವನ್ನು ಪಠಿಸೋದ್ರಿಂದ ಅಂತಂದರೆ ಎಲ್ಲ ದೇವರನ್ನು ವಶ ಮಾಡ್ಕೊಳ್ಬೋದು. ಅಂದರೆ ಈ ಮಂತ್ರದಿಂದ ದೇವತಾ ವಶ್ಯವಾಗುತ್ತೆ, ಎಲ್ಲ ಕೆಲಸಗಳಲ್ಲೂ ಕಾರ್ಯಜಯವಾಗುತ್ತೆ, ದೇವತಾನುಗ್ರಹ ಪ್ರಾಪ್ತಿಯಾಗುತ್ತೆ, ಸರ್ವತೋಮುಖ ಏಳಿಗೆ ಉಂಟಾಗುತ್ತೆ ಈ ಶ್ಲೋಕದ ಪಠಣೆಯಿಂದ. ಜಗದಂಬಾರ್ಪಣಮಸ್ತು.